ಎಲ್ಲಿ ಬಂದಿದ್ದೀವಿ ಗುರು? ಯಮ್ಮ ಹೆಂಗೈತೆ ಗುರು ಜಾಗ. ನೋಡ್ತಾ ಇದ್ದೀರಾ, ಏನು ಕಾಣ್ತಾ ಇಲ್ಲ. Ultimate road. ಅವರೇ ಬೇರೆ ರೋಡ್ ಹಿಡಿದ್ಬಿಟ್ರೆ ನಾವು ಅಲ್ಲಿ ಪೆಟ್ರೋಲ್ ಹಾಕ್ಸಕ್ಕೆ ನಿಂತಿದ್ವಿ. ಅವ್ರನ್ನ ಚೇಂಜ್ ಮಾಡ್ಕೊಂಡು ಬಂದು ನಾವು ಯಾವುದೋ ಇನ್ನೂ ಹತ್ತಿರ ರೋಡಲ್ಲೇ ಹೋಗ್ತಾ ಇದ್ದೀವಿ. ಸೊ ರೋಡು ಚೆನ್ನಾಗಿದೆ, ದೋಖ ಏನಿಲ್ಲ. ದಯವಿಟ್ಟು ವಿಡಿಯೋ ನೋಡಿಬಿಟ್ಟು ಯಾರು ಈ ಥರ ಹೈ ಸ್ಪೀಡ್ಸ್ ಮಾಡೋಕ್ಕೆ ಹೋಗ್ಬೇಡಿ ಈ ಥರ ರೋಡ್ಗಳಲ್ಲೆಲ್ಲ. ಮೀನ್ಸ್ ಅವಾಗಲೇ ಓಡಿಸಿದ ಬಗ್ಗೆ ಹೇಳ್ತಾ ಇದ್ದೀನಿ. ಫಕ್ ಡೆಡ್ ಎಂಡ್ ಅನ್ಕೊಂಡಲ್ಲ ಗುರು ನಾನು. ಹೆಂಗನೆ ಗೋ ಗೋ ಗೋ. ಸತ್ಯ ಆಯ್ತು, ಅಲ್ಟಿಮೇಟ್. ಡಾಗೀಸ್ ಭಾಳ ಇದೆ. ಬಂದ್ವಿ ಕೆಫೆ ಹತ್ರ. ಕೆಫೆ ಹೆಸರು ಬಂದ್ಬಿಟ್ಟು ರಾಕಿ ರಿಡ್ಜ್ ಅಂತ. ಸೊ ನಾವು ರೀಚ್ ಆದ್ವಿ. ಅವ್ರು ಬಂದಿದ್ದಾರಲ್ಲ ಗೊತ್ತಿಲ್ಲ. ಬಂದಿಲ್ಲ. ಸೊ ನೋಡ್ಬೋದು ನೀವು, ಇದೆ ರಾಕಿ ರಿಡ್ಜ್ ಕೆಫೆ. ಸೊ ಸಖತ್ತಾಗಿತ್ತು. ಆ್ಯಕ್ಚುಲಿ ಹೋಗುವಾಗ ವ್ಲಾಗ್ ಮಾಡ್ತಾ ಇದ್ದೇನೆ. ಚಾರ್ಜ್ ಇದ್ದಿಲ್ಲ, ಚಾರ್ಜಿಗೆ ಇಟ್ಟಿದ್ದೆ. ಸೊ ಈ ಥರ ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಇದೆ. ಹಾಗೆ ಇಲ್ಲಿ ಫುಲ್ ವ್ಯೂ ಸಿಗುತ್ತೆ ನಿಮಗೆ. ಆಟ ಆಡೋರಿದ್ರೆ ಆಟ ಆಡ್ಬೋದು. ನಾವು ಇಷ್ಟ ತನಕ ರೆಸ್ಟ್ ಮಾಡಿದ್ವಿ, ತಿಂಡಿ ಮಾಡಿದ್ವಿ. ಇವಾಗ ಇಲ್ಲಿಂದ ರಿಟರ್ನ್ ಬ್ಯಾಂಗ್ಳೂರಿಗೆ ಹೊರಡ್ತಾ ಇದ್ದೀವಿ. ಸ್ಮೂತ್ ಸೌಂಡು, ಲೈಟ್ ವೆಯ್ಟ್. ಇವಾಗ ಎಲ್ಲ ಮುಗಿಸಿ ವಾಪಸ್ ಹೋಗ್ತಾ ಇದ್ದೀವಿ. ಅಲ್ಟಿಮೇಟ್ ಒಂದು ವೀಕೆಂಡ್ ರೈಡ್ ಇದು. ನೀವು ಇಲ್ಲಿ ಬರಬೇಕಂತಂದರೆ ಯಾರಾದರೂ ಲೈಕ್ ಮ್ಯಾಪ್ ಹಾಕೊಂಡು ಬಂದುಬಿಡಿ. ಯಾಕಂದರೆ 2-3 ರೋಡ್ ತೋರಿಸುತ್ತೆ. ಸೊ ಯಾವುದೇ ಆದರೂ ಚೆನ್ನಾಗೇ ಇದೆ. ಬಟ್ ನಾವು ಬಂದಿದ್ದು ಸ್ವಲ್ಪ ಚೆನ್ನಾಗೇ ಇತ್ತು. ಆದರೆ ಅದು ಸ್ವಲ್ಪ ಲೈಕ್ ಹಳ್ಳಿಯೊಳಗೆಲ್ಲ ಹೋಯ್ತು. ಬಟ್ ರೋಡ್ ಮಾತ್ರ ಚೆನ್ನಾಗಿದೆ. ಆದರೆ ಮಕ್ಕಳು ಎಲ್ಲ ಭಾಳ ಅಡ್ಡಾಡ್ತಿರ್ತಾರೆ. ಸೊ ಹುಷಾರಾಗಿ ಬನ್ನಿ. ಮ್ಯಾಪಲ್ಲಿ ರಾಕಿ ರಿಡ್ಜ್ ಕೆಫೆ ಅಂತ ಹಾಕಿದ್ರೆ ತಮಿಳ್ನಾಡು ಅಂತ ತೋರಿಸುತ್ತೆ. ಸೊ ಬನ್ನಿ, ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು. ಇವಾಗ ಒಂದು ಸ್ವಲ್ಪ ಹಂಗೆ ವೀಡಿಯೋಸು ಫೋಟೋಸು ತೆಗಿಬೇಕಂತ ಇದ್ದಾರೆ. ಎಲ್ಲಿ ಏನೂ ಗೊತ್ತಿಲ್ಲ, ನೋಡೋಣ ಬನ್ನಿ.
ನಾವಿವಾಗ ಏಪ್ರಿಲ್ RS 457 ಮೇಲಿದ್ದೀವಿ. ಸೊ ಎಲ್ಲರಿಗೂ ಗೊತ್ತು ಗಾಡಿ ಬಗ್ಗೆ ರಿವ್ಯೂ ಎಲ್ಲ ನೋಡಿದ್ದೀರಾ. ಜಸ್ಟ್ ಓಡಿಸ್ತಾ ಇದ್ದೀನಿ. ಸಾರಿ, ಕಾಯ್ತಾ ಇದ್ದೀನಿ ಬದಲಿ ಅವರು. ಸ್ಪೋರ್ಟ್ಸ್ ಮೋಡ್ ಹಾಕಿದ್ದೀನಿ. ಸೊ ಇದಕ್ಕೆ ಕ್ವಿಕ್ ಶಿಫ್ಟರ್ ಇದೆ ಹಾಗೂ ಆಟೋ ಬ್ಲಿಪ್ಪರ್ ಇದೆ, ಎರಡೂ ಇದೆ. ಬನ್ನಿ ನೋಡೋಣ ಹೆಂಗಿದೆ ಅಂತ ಓಡಿಸಿ. ನಮ್ಮ ಸೀತಾ ನೋಡ್ಬೋದು ನೀವು. ಏನು ಸ್ಮೂತ್ ಇದೆ ಗುರು. ಹಿಡಿತೈತೆ ಮರ ಗಾಡಿ ಮಾತ್ರ. ಗುರು ಗಾಡಿ ಮಾತ್ರ ಇದು. ಫಾಗ್ ನೈಸ್ ಮ್ಯಾನ್, ದಿಸ್ ಇಸ್ ನೈಸ್, ವೆರಿ ನೈಸ್. ದಿಸ್ ಥಿಂಗ್ ಈಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗುರು ಗಾಡಿ ಮಾತ್ರ. ಸಾಕಾಗಿ ಇಷ್ಟ ಆಯ್ತು ಮಾತ್ರ. ಯಾರು ಅನ್ನೋದಲ್ಲ ಇದು 457 450cc ಗಾಡಿ ಅಂತ. ಏನು ಮಗ ಇದು. ಡ್ಯಾಮ್ ಗಾಡಿ ಗುರು ಇದು. ಕುತ್ಕೊಂಡ್ಬಿಟ್ರೆ ಹಂಗೆ ಹಿಡ್ಕೊಂಡು ಹಂಗೆ ತುಂಬ ಶಾರ್ಪ್ ಇದೆ. ಅಲ್ಟಿಮೇಟ್ ಕಂಟ್ರೋಲ್ ಗಾಡಿ ಮಾತ್ರ. ನನಗೆ ಸೀತಾ ಅಂದರೆ ಲೈಕ್ ಹೆವಿ ಆಗ್ತಾಳೆ, ಇವೆಲ್ಲ ಲೈಟ್ ಅನ್ಸ್ಬಿಡುತ್ತೆ ನನಗಂತೂ. ಕ್ವಿಕ್ ಶಿಫ್ಟ್ ನೋಡ್ರಿ ಹಂಗೆ ಬಟ್ರ್ ಎತ್ತಂಗಿರ್ತದೆ. ನನಗೆ ಅಭ್ಯಾಸ ಇಲ್ಲಲ್ಲ, ಅದಕ್ಕೆ ಮೋಸ್ಟ್ಲಿ ಕೈ ನೋವು ಬರ್ತಾ ಇದೆ ಇಲ್ಲಿ. You lead. Okay, you lead. जल्दी तौली. जल्दी पकड़ जाना. How was the bike, bro? Nice choice. Huh? Going for this is a good choice. Seriously, segment king this is. Oh, I didn't cross 80-90. I was like, this is like and the sitting posture, braking is different. Mine, okay, you're telling about mine. Yeah, and this you can handle it easily because it is not heavy. That is heavy. You feel heavy tough, no?
ಅದನ್ನ ತೆಗಿಬೇಕಾದ್ರೆ ಇದು ಬಡಿದಿದ್ದಲ್ಲಿ ಇವಾಗ ಬಸ್ ಮಧ್ಯ. ಹಾಗೆ ಬೆಂಗಳೂರಿಗೆ ಬಂದಿದ್ದೀವಿ. ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಸಿ ಯು, ಬಾಯ್.